ನಿರ್ಧಾರವನ್ನು ತಗೋಬೇಕಾಯಿತು. ಏನು ರಾಗಿ ಖರೀದಿಗೆ ತಾಲೂಕುವಾರು ಅಲಾಟ್ಮೆಂಟ್ಗಳನ್ನ ಸರ್ಕಾರ ಆದೇಶ ಮಾಡುತ್ತೆ. ನಾವು ಇಂತಿಷ್ಟೇ ರಾಗಿಯನ್ನ ಖರೀದಿ ಮಾಡ್ತೀವಿ ಅಂತೇಳಿ. ನೀವು ಬೆಳಿಬೇಕಾದ್ರೆ, ರೈತರು ಬೆಳಿಬೇಕಾದ್ರೆ ಹೇಳ್ಬೇಕಾಯ್ತು, ನೀವು ಜಾಸ್ತಿ ಬೆಳಿಬೇಡಿ, ನಮಗೆ ಹತ್ರ ತಗೊಳ್ಳಿಕ್ಕೆ ದುಡ್ಡಿಲ್ಲ, ನಮ್ಗೆ ಆ ಯೋಗ್ಯತೆನೂ ಇಲ್ಲ. ನೀವು ರೈತರು ಜಾಸ್ತಿ ರಾಗಿ ಬೆಳೆದ್ರೆ ನಮ್ಮ ಹತ್ರ ತಗೊಳ್ಳಿಕ್ಕೆ ನಮ್ಗೆ ಆ ಯೋಗ್ಯತೆ ಇಲ್ಲ, ಅದರಿಂದ ಕಡಿಮೆ ಬೆಳೀರಿ ಅಂತ ಹೇಳ್ಬಿಟ್ಟಿದ್ರೆ ಆಗೋಗುತ್ತೆ. ಈಗ ಬೆಳೆದಾದ್ಮೇಲೆ ಹೇಳ್ತೀರಾ ನಾವು ಇಷ್ಟೇ ತಗೊಳ್ಳೋದು, ನಾವು ರಾಗಿ ನೋಂದಣಿಯನ್ನ ಮಾಡೋದಿಲ್ಲ. ಈಗ ಅರ್ಧ ಜನಕ್ಕೆ ಮಾತ್ರ ರಾಗಿ ನೋಂದಣಿ ಆಗಿದೆ, ಇನ್ನೂ ಅರ್ಧ ಜನ ರಾಗಿ ನೋಂದಣಿಯಾಗಿ ಖರೀದಿ ಮಾಡಬೇಕಾಗಿದೆ. ಇವತ್ತು ನೀವು ಖರೀದಿ ಮಾಡ್ತಾ ಇಲ್ಲ. ಇವತ್ತು ರೈತರಿಂದ ರಾಗಿ ನೋಂದಣಿ ಮಾಡ್ಕೊಂಡು ಖರೀದಿ ಮಾಡಿಸ್ಕೋಬೇಕು. ಯಾಕೆಂದ್ರೆ ನಮ್ಗೆ ಏನು ನೀವು ಬಿತ್ತನೆ ಬೀಜ ಕೊಡ್ಬೇಕಾರೆ, ಗೊಬ್ಬರ ಕೊಡ್ಬೇಕಾರೆ, ಎಷ್ಟು ಎಕರೆಯಲ್ಲಿ ರಾಗಿ ಬೆಳೆದಿದ್ರೆ, ಉದಾಹರಣೆಗೆ ಒಂದು ತಾಲೂಕು ಕುಣಿಗಲ್ಲ, ಕೊರಟಗೆರೆ, ನಾವು ಎಷ್ಟು ಎಕರೆ ರಾಗಿ ಬೆಳೆದಿದ್ದಾರೆ ಅಂತ ಸರ್ಕಾರದ ಬಳಿ ಅಂಕಿಅಂಶ ಇದೆ. ಅಷ್ಟು ರಾಗಿಯನ್ನು ಪರಿಪೂರ್ಣವಾಗಿ ಖರೀದಿ ಮಾಡಬೇಕಾದಂತ ಜವಾಬ್ದಾರಿ ಸರ್ಕಾರದ್ದು. ಆದ್ರೆ ನಾನು ಇಷ್ಟೇ ಖರೀದಿ ಮಾಡ್ತೀನಿ, ಇಂತಿಷ್ಟು ಖರೀದಿ ಮಾಡಲ್ಲ ಅಂತ. ಅದರಲ್ಲೂ ಕೂಡ ಈ ಖರೀದಿ ಆಗ್ತಾ ಇರೋದಕ್ಕೆ ದಳ್ಳಾಳಿಗಳನ್ನ ಬಿಟ್ಕೊಳ್ಳದೆ ಸರ್ಕಾರನೇ. ಎಂತ ಪರಿಸ್ಥಿತಿ ಅಂದ್ರೆ ರೈತರಿಂದ 50 kg 600 ಗ್ರಾಮ್ ರಾಗಿನ ಖರೀದಿ ಮಾಡೋದಕ್ಕೆ 54 kg 53 kg 52 kg ಮನಸೋ ಇಚ್ಛೆ ಖರೀದಿ ತಗೊಳ್ತಕ್ಕಂಥದ್ದು, ಚೀಲ ತುಂಬತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥದ್ದು. ಇದನ್ನೆಲ್ಲನೂ ಕೂಡ ಇವತ್ತು ವಿರೋಧಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿ ಏನು ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಸಲ್ಲಿಸೋದಿದೆ. ಅದರಿಂದ ಎಲ್ಲ ರೈತ ಬಂಧುಗಳು ಕೂಡ ಎಲ್ಲರೂ ಕೂಡ ಸಾಲಾಗಿ ಸಾವಧಾನದಿಂದ ಬರಬೇಕು. ರಿವ್ಯೂ ಮಾಡ್ತಿದ್ದಾರೆ. ತುಮಕೂರು, ಚಿತ್ರದುರ್ಗ, ಮಂಡ್ಯ ಇವೆಲ್ಲ ರಾಗಿ ಜಾಸ್ತಿ ಪ್ರಚಾರ ಆಗ್ತಾ ಇರೋದ್ರಿಂದ ನಮಗೂ ಕೂಡ ಪ್ರತಿದಿನ ಮಾಹಿತಿ ಕೇಳ್ತಿದ್ದಾರೆ. ಸೊ ನಾವು ಈಗ ನೋಂದಣಿ ನಾವು ಕಳೆದ 3 ತಿಂಗಳಿಂದ ನಾವು ಮಾಡ್ತಾನೆ ಇದ್ವಿ ಸತತವಾಗಿ. 55,000 ರೈತರು ನಾವು ಈಗಾಗಲೇ ನೋಂದಣಿ ಆಗಿದ್ದೀವಿ. ಹೋದ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು 35% ಜಾಸ್ತಿನೇ ಆಗಿದೆ. ಅದು ತಾವೆಲ್ಲರೂ ಒಪ್ಕೊಳ್ಬೇಕು. ಅವಕಾಶ ಕೊಟ್ಟಿದ್ದೀವಿ. ಆ ತರ ಇಲ್ಲ, ನಾವು ಸಾಕಷ್ಟು ಸಮಯ ಕೊಟ್ಟಿದ್ದೀವಿ ರೈತರಿಗೆ. ಹೆಚ್ಚಾಗಿದೆಯಾ ಅದನ್ನು ನಾವು ವ್ಯವಸ್ಥಿತವಾಗಿ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಅನ್ನೋ ವಿಚಾರ ನಾನು ಹೇಳ್ತೀನಿ. ಅಮೌಂಟ್ ಕೂಡ ನಾನು ಚೆಕ್ ಮಾಡಿದ್ದೀನಿ. ಕೆಲವು ರೈತರಿಗೆ ಬಿದ್ದಿದೆ, ನಿಮ್ಗೆ ಬಿದ್ದಿಲ್ಲ ಅಂದ್ರೆ ಕೊಡಿ. ಏನಾದ್ರೂ ಬೇರೆ ತರ ಇಶ್ಯೂಸ್ ಇದ್ರೆ ಅದನ್ನು ಸರಿಪಡಿಸ್ತೀವಿ. ಕೆಲವು ರೈತರದ್ದು ಏನಾಗುತ್ತೆ, KYC ಇಶ್ಯೂ ಆಗಿರುತ್ತೆ, ಬೇರೆ ಒಂದು ಯೋಜನೆಗೆ ಬ್ಯಾಂಕ್ ಲಿಂಕಿಂಗ್ ಮಾಡಿರ್ತೀರಾ, ಹಂಗಾಗಿ ಇದು ಇಶ್ಯೂಸ್ ಇದ್ರೆ ನಾವು ಸರಿಪಡಿಸ್ತೀವಿ. ಆ ತರ ಏನೂ ಇಲ್ಲ. ಇಲ್ಲ, ನಾವು ಎಲ್ಲ ಗ್ರೇಡರ್ಸ್ ಅಸೋಸಿಯೇಟ್ಸ್ಗೆ ಹೇಳಿದೀವಿ, ಖಡಕ್ ಸೂಚನೆ ಕೊಟ್ಟಿದ್ದೀವಿ. ಅದೇಂಗೆ ಸೊಸೈಟಿಗೆ ಕಲ್ಮಡ್ರಾಗಿ ಬರ್ತದೆ, ರೈತ ಉಗ್ರಾಣಿಂದ ಬರ್ಬೇಕಾದ್ರೆ ಕಲ್ಪರಾಗಿ ಬರ್ತಿದೆ.